परिसरातील रहिवाशांच्या ठेवींची रक्कम परत न दिल्याप्रकरणी संबंधितांवर कायदेशीर कारवाई करावी अशी मागणी करत फसवणूक झालेल्या ठेवीदारांनी मंगळवारी शहर पोलीस आयुक्तांकडे निवेदन सादर केले। दिलीप खाचू नायक, दर्शन दिलीप नायक, गीता दिलीप नायक आणि प्रांजल दर्शन नाईक यांनी मिळून सुमारे 3 कोटी रुपयांचा सार्वजनिक निधीचा गैरवापर करून विजयनगर परिसरातील नागरिकांची फसवणूक केल्याचा आरोप ठेवीदारांनी केला आहे। मला जरा त्रास द्यायला आज देतो उद्या देतो करून 1 वर्ष आम्ही त्यांची वाट बघितलो। एवढे दिवस चांगलं करून हे करायचं, आता बघितलं तर ते तिकडे नाही आहे। त्यांची बायको म्हणजे दिलीप नाईकची बायको तिकडे राहते आणि पाहिजे तसे आम्हाला बोलते। आम्ही माणूस घ्यायचे नाही त्यांच्यासाठी, तर त्यांनी हे केलं आणि आता आम्हाला पाहिजे तसे शिव्या करतात। किती वर्ष झाले तुम्ही भरलेला, किती पैसे भरले आणि किती रिटर्न्स देत होते? आणि महिन्याला 7,000 भरत होती। आता ते म्हणजे ते दोघे पण फोन उचले ना आणि किती बाकी आहे? एक लाख महिन्याला 7,000 भरत होते, म्हणजे 1 लाख पर्यंत आहे। असे किती? त्यातनं सगळ्या थोड्या लोकांची FD आहे, थोड्या लोकांचं। आरोपींनी श्री गणेश मासिक वार्षिक फंड जनता कॉलनी विजयनगर बेळगाव या नावाने 2018 पासून आर्थिक व्यवहार सुरू केले होते। ठेवीदारांकडून दर आठवड्याला रक्कम स्वीकारून त्याची नोंद पुस्तकेत केली जात होती। मात्र आता ठेवीची रक्कम परत देण्यास टाळाटाळ केली जात असल्याची तक्रार आहे। ಇವತ್ತು ಕ್ಯಾಂಪ್ ಪೊಲೀಸ್ ಠಾಣೆಯ ಕೆಲವು ರಹಿವಾಸಿಗಳು ಇಲ್ಲಿ ನಮ್ಮ CP ಕಚೇರಿಯಲ್ಲಿ ಬಂದು ದೂರು ನೀಡಿದ್ದಾರೆ। ಅದರ ಕಂಟೆಂಟ್ ಏನಿದೆ ಅಂದರೆ ಒಂದು ಶ್ರೀ ಗಣೇಶ್ ಮಾಸಿಕ್ ವಾರ್ಷಿಕ್ ಫಂಡ್ ಇದೆ, ಅವರು ವಾರ್ಷಿಕ 10% ಇಂಟ್ರೆಸ್ಟ್ ಕೊಡ್ತಾರೆ ಮತ್ತು FD ಮಾಡಿದರೆ ಅದಕ್ಕೆ 25% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಂದ ದುಡ್ಡು ತಗೊಂಡಿದ್ದಾರೆ ಮತ್ತು ಈಗ ದುಡ್ಡು ವಾಪಸ್ ಕೊಡೋದು ಟೈಮ್ನಲ್ಲಿ ಅವರು ಓಡೋಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ। ಇವತ್ತು ಒಂದು FIR ಅವರ ಮೇಲೆ ಆರೋಪಿಗಳ ಮೇಲೆ ದಾಖಲೆ ಮಾಡಲಾಗ್ತಾ ಇದೆ ಮತ್ತು ಇದರದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಥರ ನಾವು ಇದನ್ನು ತಗೊಂಡು ಒಂದು ACP ಕ್ರೈಮ್ ಅವರಿಗೆ ನಾವು ತನಿಖೆಯನ್ನು ನೀಡ್ತಾ ಇದ್ದೀವಿ। ನಂದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಸೋಷಿಯಲ್ ಮೀಡಿಯಾ ಇರಲಿ ಅಥವಾ ಇದು ಫಿಸಿಕಲ್ ವರ್ಡ್ ಇರಲಿ, ತುಂಬ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್, ತುಂಬ ಅಟ್ರಾಕ್ಟಿವ್ ಇದು ಇದ್ದರೆ ದಯವಿಟ್ಟು ಒಂದು ಸಲ ವೆರಿಫಿಕೇಷನ್ ಮಾಡಿ। ನಮಗೆ ತೊಂದರೆ ಇಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ನಮಗೆ ರಿಕ್ವೆಸ್ಟ್ ಮಾಡಿ ಸರ್ ಇದು ವೆರಿಫೈ ಮಾಡ್ಕೊಂಡು ನಮಗೆ ಹೇಳಿ, ನಾವು ಅದು ಮಾಡ್ತೀವಿ ನಿಮಗೋಸ್ಕರ। ನಿಮಗೆ ಸೋಷಿಯಲ್ ಮೀಡಿಯಾ ಇಲ್ಲಿ ಯೂಟ್ಯೂಬ್ನಲ್ಲಿ ಹ್ಯಾಂಡಲ್ನಲ್ಲಿ ಬರುತ್ತೆ, 250 ರೂಪಾಯಿಗೆ 5 kg ಬಾಸ್ಮತಿ, ಈ ಲಿಂಕ್ ಡೌನ್ಲೋಡ್ ಮಾಡಿ ದಯವಿಟ್ಟು ಈ ಥರ ಯಾವುದೇ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ ಅದರ ಮೇಲೆ ನೀವು ಡೌಟ್ ಪಡಿಬೇಕು। ಈಗಾಗಲೇ ಡಿಜಿಟಲ್ ಅರೆಸ್ಟು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೇಸಸ್ ಆಗ್ತಾಯಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ। ಮೂರು ವಿಚಾರದಲ್ಲಿ ಮ್ಯಾಕ್ಸಿಮಮ್ ಟ್ರ್ಯಾಪಿಂಗ್ ಆಗುತ್ತೆ। ಒಂದು ಲೋಭ, ಗ್ರೀಡ್, ಇದು ತುಂಬ ಚೀಪ್ನಲ್ಲಿ ಇದೆ, ಇದು ಇದೆ, ಈ ಕ್ಲಿಕ್ ಮಾಡಿ ದಯವಿಟ್ಟು ಸ್ಟ್ಯಾಂಡರ್ಡ್ ಲಿಂಕ್ಸ್ ಎಷ್ಟು ಇರುತ್ತೆ ಅದಕ್ಕೆ ಮಾತ್ರ ನೀವು ಕ್ಲಿಕ್ ಮಾಡಬೇಕು। ನಿಮಗೆ ಶೇರ್ ಮಾರ್ಕೆಟ್ನಲ್ಲಿ 200% ಪ್ರಾಫಿಟ್ ಆಗುತ್ತೆ, 300% ಪ್ರಾಫಿಟ್ ಆಗುತ್ತೆ, ಈ ಎಲ್ಲ ಎಲ್ಲಿ ತುಂಬ ಒಳ್ಳೆ ಅನ್ನಿಸ್ತಾ ಇದೆ ಅದು ಸ್ವಲ್ಪ ನೀವು ಡೌಟ್ ಪಡಿಬೇಕು। ಸೊ ಕೆಲವು ಸೈಬರ್ ಕ್ರೈಮ್ ಗ್ರೀಡ್ ಬೇಸ್ಡ್ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ। ಸೆಕೆಂಡ್ ಇದೆ ಫಿಯರ್ ಬೇಸ್ಡ್ ಅಂದರೆ ನಿಮ್ಮ ಪಾರ್ಸಲ್ ಬಂದಿದೆ, ಪಾರ್ಸಲ್ನಲ್ಲಿ ನಾರ್ಕೋಟಿಕ್ಸ್ ಇದೆ, ನಿಮಗೆ ನಾವು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ವಿ, ದಯವಿಟ್ಟು ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ, ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿನಲ್ಲಿ ಪ್ರೊವಿಷನೇ ಇಲ್ಲ। ನಿಮಗೆ ಬೈ ಚಾನ್ಸ್ ಯಾರು ಹೇಳಿದರೆ ಹೌದು ಸ್ವಾಮಿ ಒಂದು ನಿಮಿಷ ಕಾಯಿರಿ ಅಂತ ನಿಮ್ಮ ಮನೆಯವರಿಗೆ ಯಾರಿಗೆ ನಿಮ್ಮ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಡಿ, ನಾವು ನಿಮಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಇಮಿಡಿಯೇಟ್ಲಿ ಕೊಡ್ತೀವಿ। ಆ ಭಯ ಪಟ್ಕೋಬಾರ್ದು। ಅವರು ಎಷ್ಟು ಕ್ರಿಮಿನಲ್ ಮೈಂಡ್ ಆಗಿಬಿಟ್ಟಿದ್ದಾರೆ ಅಂದರೆ ಅವರು ನಿಮಗೆ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೋಗಬೇಡಿ, ಇಲ್ಲಾಂದರೆ ನಿಮಗೆ ನಾವು ಬಿಡಲ್ಲ ಅಂತ ಆ ಥರ ನಿಮ್ಮ ಮನಸ್ಸಿನಲ್ಲಿ ಗಾಬರಿ ಮಾಡ್ತಾರೆ। ಮೂರನೇದು ಲಸ್ಟ್ ಬೇಸ್ಡ್ ಇದೆ, ಯಾರೋ ಹುಡುಗಿರಿ ಒಂದು ಫೋಟೋ ಹಾಕ್ತಾರೆ ನನ್ನ ಫ್ರೆಂಡ್ ಆಗಿ, ನಿಮ್ಮದು ಪ್ರೈವೇಟ್ ಫೋಟೋಗ್ರಾಫ್ ಶೇರ್ ಮಾಡಿ, ನಿಮ್ಮದು ವಿಡಿಯೋ ಚಾಟ್ ಮಾಡ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳ್ಕೊಂಡು ಆ ಸ್ಕ್ರೀನ್ಶಾಟ್ ತಗೋತಾರೆ ಆ್ಯಂಡ್ ಆ ಪ್ರೈವೇಟ್ ಮೂಮೆಂಟ್ದು ನಿಮ್ಮದು ಆ ಸ್ಕ್ರೀನ್ಶಾಟ್ ಜೊತೆ ಇಟ್ಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋದು ಸಾಧ್ಯತೆ ಇರುತ್ತೆ। ಪೂರ್ತಿ ದೇಶದಲ್ಲಿ ಈ ಸೈಬರ್ ಫ್ರಾಡ್ ಪ್ರತಿ ವರ್ಷ ಬೆಳೀತಾನೇ ಇದೆ। ನಮ್ಮ ಕರ್ನಾಟಕ राज्याದಲ್ಲಿ ಹೋದ ವರ್ಷ 2000 गेल्या 1 वर्षापासून संबंधित आरोपी सार्वजनिकची रक्कम नियमानुसार परत न करता नागरिकांना त्रास देत असल्याचा आरोप करण्यात आला आहे। पैसे मागितल्यावर एकमेकांवर दोष ढकलून वेळ काढपणा केला जात आहे।
दूरध्वनीवर संपर्क साधता येत नसून घरी गेल्यास अश्लील शब्दांची शिवीगाळ करून जीवे मारण्याच्या धमक्या दिले जात असल्याचे फसवणूक झालेल्या महिलांनी सांगितले। या प्रकरणी तातडीने चौकशी करून दोषींवर कठोर कायदेशीर कारवाई करावी अशी मागणी ठेवीदारांनी पोलीस आयुक्तांकडे केली आहे। अशा आणखीन अपडेटसाठी फॉलो करा व्हॉइस ऑफ वेणुग्रामला।